ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ತುಂಬ ದಿನದಿಂದ ಕೇಳ್ತಿದ್ದಂಥ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ಇಲ್ಲಿ ಏನೆಲ್ಲ ಬೇಕು ಅಂದರೆ ಐರನ್ ಬಾಕ್ಸು, ಹಾಗೆಯೇ ಟೇಪು ಮೆಷರ್ಮೆಂಟ್ ತೊಗೊಳ್ಳಿಕ್ಕೆ, ಹಾಗೆಯೇ 2 ಸ್ಯಾರಿ ಪಿಕ್ಸು ಅಂದರೆ ಕ್ಲಿಪ್ ಥರ ಇರುತ್ತಲ್ಲ, ಸೊ ದೊಡ್ಡದು ಸೈಜ್ದು ಸ್ಯಾರಿನ ನಾವು ಟೈಟಾಗಿ ಇಟ್ಕೊಳ್ಳಿಕ್ಕೆ, ಹಾಗೆಯೇ ಸೇಫ್ಟಿ ಪಿನ್ನು, ಹಾಗೆ ಸೇಫ್ಟಿ ಕ್ಲಾತು, ಇದಿಷ್ಟು ಇದ್ದರೆ ಸಾಕು. ಫಸ್ಟಿಗೆ ಇಲ್ಲಿ ಶೋಲ್ಡರ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನಂತರ ಶೋಲ್ಡರ್ ಟು ಫ್ರಂಟ್ ಹಿಪ್ ಪ್ಲೀಟ್ಸ್ ಏನಿರುತ್ತೆ, ಸೊ ಅದನ್ನು ನಾವು ನೀ ಲೆಂತ್ವರೆಗೆ ತೊಗೋಬೇಕಾಗುತ್ತೆ. ಸೊ ಅದನ್ನು ತೊಗೋಬೇಕು. ನಂತರ ಎಷ್ಟು ಬರುತ್ತೋ ಅಷ್ಟು ಸೆಂಟಿಮೀಟರ್ನ ನೀವು ಫಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನಾರ್ಮಲಾಗಿ ನಾವು ಸೀರೆನಲ್ಲೇ ಪಿನ್ ಮಾಡಿ ಕೂಡ ಮಾಡ್ಕೋಬೋದು. ನೀವು ಯಾರಿಗಾದ್ರು ಬೇರೆಯವ್ರಿಗೆ ಮಾಡ್ತೀರಾ ಅಂದರೆ ಈ ರೀತಿ ಮೆಜರ್ಮೆಂಟ್ನ ತೊಗೋಬೇಕು. ನಂತರ ಹಾಗೆಯೇ ಸೊಂಟ ಸೈಜು ಮತ್ತು ಹಿಪ್ ಸೈಜನ್ನು ತೊಗೋಬೇಕಾಗುತ್ತೆ. ಎಷ್ಟು ಪ್ಲೀಟ್ಸ್ ಬರುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಫಸ್ಟಿಗೆ 54 ಸೆಂಟಿಮೀಟರ್ನ ಲೆಂತನ್ನು ತೊಗೊಂಡಿದ್ದೀನಿ. ಅಂದರೆ ಮೊಳಕಾಲು ಏನು ಬರುತ್ತಲ್ಲ, ಸೊ ಅಲ್ಲಿಗಿಂತ ಸ್ವಲ್ಪ ನಾವು ಜಾಸ್ತಿ ಉದ್ದವಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಸೆರಗನ್ನು ನಾವು ಉದ್ದ ಬಿಟ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು. ಹಾಗೆಯೇ ಪ್ಲೀಟ್ಸ್ ಜಾಸ್ತಿ ಬೇಕು ಅಂತ ಕೇಳ್ತಾರಲ್ವ, ಸೊ ಅಂಥವ್ರಿಗೆ ಈ ರೀತಿ ಟೇಪಲ್ಲಿ ಮೆಜರ್ಮೆಂಟ್ನ ತೊಗೊಂಡು ಅನಂತರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ನೀವೇ ಓನಾಗಿ ನಿಮಗೆ ಮಾಡ್ಕೊತಿದ್ದೀರಾ ಅಂದರೆ ನೀವು ಹಾಗೆ ಮೆಜರ್ಮೆಂಟ್ ತೊಗೊಳ್ದೇನೆ ನಿಮ್ಮ ಸೀರೆನ ವೇರ್ ಮಾಡಿಕೊಂಡು ಕೂಡ ನೀವು ಅಳತೆನ ಪಿನ್ನ ಮೊದಲೇ ರೆಡಿ ಮಾಡಿ ಇಟ್ಕೋಬೋದು. ಇಲ್ಲಿ ನಾನು ಟೇಪಲ್ಲಿ ಕೂಡ ತೊಗೊಂಡಿದ್ದೀನಿ. ಹಾಗೇನೂ ಕೂಡ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಿನ್ನನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ದೇನೆ ಫಸ್ಟ್ ಹಾಗೇ ಸೀರೆನಲ್ಲಿ ಮಾಡ್ಕೊತೀನಿ ಅಂದರೆ ಈ ರೀತಿ ಫಸ್ಟಿಗೆ ರೈಟ್ ಸೈಡಲ್ಲಿ ಸ್ವಲ್ಪ ಚೆಸ್ಟ್ ಕೆಳಗಡೆ ಪಿನ್ನನ್ನು ರೆಡಿ ಮಾಡಿ ಇಟ್ಕೊಂಡು ಆನಂತರ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಈಗ ಶೋಲ್ಡರ್ ಟು ಹಿಪ್ ಪ್ಲೀಟ್ಸ್ವರೆಗೆ ಎಷ್ಟು ಬೇಕೋ ಅಷ್ಟು ಸೆಂಟಿಮೀಟರ್ಗೆ ನಾನು ಪಿನ್ನನ್ನು ಮೊದಲೇ ಹಾಕಿ ಮೆಜರ್ಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ನನಗೆ 53 ಸೆಂಟಿಮೀಟರಷ್ಟು ಲೆಂತ್ ಬೇಕಾಗುತ್ತೆ, ಸ್ಯಾರಿ ಲೆಂತು. ಸೊ ಅದನ್ನು ನಾನು ಮೊದಲೇ ಮೆಜರ್ ಮಾಡಿದ್ರಿಂದ ಆ ಲೆಂತಿಗೆ ಒಂದು ಪಿನ್ನನ್ನು ಮಾರ್ಕ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ವಿಡಿಯೋನ ತುಂಬ ದಿನದಿಂದ ಕೇಳ್ತಾಯಿದ್ರಿ, ಮಿನಿ ವ್ಲಾಗ್ ಹಾಗೆಯೇ ಲಾಂಗ್ ವಿಡಿಯೋನಲ್ಲೂ ಕೂಡ ಇದ್ರದ್ದು ಸ್ಯಾರಿ ಡ್ರೇಪಿಂಗ್ ಕೂಡ ಕೇಳಿದ್ದೀರಾ. ಸೊ ಒಂದೇ ವಿಡಿಯೋನಲ್ಲಿ ಶೇರ್ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಆ ಡ್ರೇಪಿಂಗ್ ವಿಡಿಯೋನ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇದನ್ನು ಜಸ್ಟ್ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಸ್ಯಾರಿಗಳಿಗೆ ಎಷ್ಟೆಷ್ಟು ಸೆಂಟಿಮೀಟರಷ್ಟು ಬೇಕು ಲೆಂತು ಆಗಿರ್ಬೋದು, ಪ್ಲೀಟ್ಸ್ದಾಗಿರ್ಬೋದು ಅಂಥೇಳಿ ಪಿನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನಂತರ ಸ್ವಲ್ಪ ಇದಕ್ಕೆ ಸ್ಟೀಮ್ ಐರನ್ ಬಾಕ್ಸ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ನೀಟಾಗಿ ಕೂರುತ್ತೆ ಪ್ಲೀಟ್ಸು ಐರನಿಂಗ್ ಎಲ್ಲ. ಸೊ ವಿತೌಟ್ ಐರನಿಂಗ್ ಕೂಡ ಮಾಡ್ಬೋದು, ಆದರೆ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದಿಲ್ಲ ಅಷ್ಟೇ. ಈಗ ಸ್ಯಾರಿನ ಫ್ರಂಟ್ ಬ್ಯಾಕ್ 2 ಸೈಡು ನೀಟಾಗಿ ಐರನ್ ಮಾಡಿಕೊಂಡು ಫಸ್ಟ್ ಪ್ಲೀಟ್ಸ್ ಏನಿರುತ್ತಲ್ವ, ಸೊ ಅದನ್ನು ನಾವು 4 ಇಂಚು ಅಗಲಕ್ಕೆ ನಾವು ಫೋಲ್ಡಿಂಗ್ನ ಮಾಡಿಕೊಂಡು ಐರನ್ನ ಮಾಡ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಪ್ಲೀಟ್ಸ್ ಜಾಸ್ತಿ ಬೇಕು ಅಂದರೆ ಇನ್ನು ಚಿಕ್ಕದಾಗಿ ಮಾಡ್ಕೋಬೇಕು. ಫಸ್ಟ್ ಪ್ಲೀಟ್ಸ್ ಮಾತ್ರ 4 ಇಂಚೇ ಇರಬೇಕು. ನಾವು ಎಷ್ಟೇ ಸಣ್ಣ ಇರಲಿ ದಪ್ಪ ಇರಲಿ ಎಲ್ಲರಿಗೂ ಸಹ 4 ಇಂಚ್ ಮ್ಯಾಕ್ಸಿಮಮ್ ಇರಬೇಕು ಫ್ರಂಟು ಫಸ್ಟ್ ಪ್ಲೀಟ್ಸು. ಆನಂತರ ಇನ್ನು ಮಿಕ್ಕಿರೋಂಥ ಎಲ್ಲ ಪ್ಲೀಟ್ಸು ಕೂಡ ನೀವು ಎಷ್ಟು ಬೇಕಾಗುತ್ತೆ, ಜಾಸ್ತಿ ಬೇಕು ಅಂದರೆ 2 ಇಂಚಷ್ಟು ಆ್ಯಡ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ಒಂದು 7, 8 ಅಥವಾ 6 ಈ ರೀತಿ ಪ್ಲೀಟ್ಸ್ ಬೇಕು ಅಂದರೆ 4 ಇಂಚಿಗೆ ಪ್ಲೀಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ 4 ಇಂಚನ್ನು ಪ್ಲೀಟ್ಸ್ನ ಐರನ್ ಮಾಡಿಕೊಂಡು ಒಂದು ಫೋಲ್ಡಿಂಗ್ನ, ನಂತರ ಸ್ಯಾರಿನ ಕಂಪ್ಲೀಟಾಗಿ ಆಫ್ ಆ್ಯಂಡ್ ಆಫ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಮಧ್ಯೆ ಒಂದು ಸೆಂಟರ್ ಲೈನ್ ಬರುತ್ತೆ. ಸೊ ಇದು ಮಾರ್ಕ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಈಸಿ ಆಗುತ್ತೆ. ಕೈಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಲೈನ್ನ ಬರೋ ರೀತಿ ಐರನ್ನ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ, ನೀಟಾಗಿ ಕೂಡ ಸೀರೆಗಳದ್ದು ಪ್ಲೀಟ್ಸು ಕೂರುತ್ತೆ. ಅದಕ್ಕೋಸ್ಕರ ನಂತರ ಈಗ ಫಸ್ಟ್ ಫೋಲ್ಡಿಂಗ್ ಒಂದು ಲೈನ್ ಬರೋ ರೀತಿ ಏನು ಮಾಡ್ಕೊಂಡಿದ್ವಲ್ವ, ಸೊ ಅದೇ ರೀತಿ ಲೆಫ್ಟ್ ಸೈಡಿಂದ ಮತ್ತೆ ಒಂದು ಫೋಲ್ಡ್ ಮಾಡ್ಕೊಳ್ಳೋದು, ಅಗೈನ್ ಅದನ್ನು ಐರನ್ ಮಾಡಿ ಅದರಲ್ಲಿ ಒಂದು ಲೈನ್ ಬರೋ ರೀತಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟೇ ನಾನು ಮೊದಲೇ ಹೇಳಿದಾಗೆ ಎಷ್ಟು ಪ್ಲೀಟ್ಸ್ ಬೇಕೋ ಅಷ್ಟು ಚಿಕ್ಕದಾಗಿ ನೀವು ಪ್ಲೀಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೀರೆನ ಫೋಲ್ಡಿಂಗ್ನ ಮಾಡ್ಕೊಬೇಕಾಗುತ್ತೆ. ನಾನು ಅಗೈನ್ ಮತ್ತೆ ಇನ್ನೂ ಒಂದು ಫೋಲ್ಡಿಂಗ್ನ ಮಾಡ್ಕೊತೀನಿ. ಈಗ ಲೆಫ್ಟ್ ಸೈಡಲ್ಲಿ ಯಾವ ರೀತಿ ಫೋಲ್ಡಿಂಗ್ನ ಮಾಡಿ ಐರನ್ನ ಮಾಡ್ಕೊಂಡು, ಸೊ ಅದೇ ರೀತಿ ರೈಟ್ ಸೈಡಲ್ಲೂ ಕೂಡ ಫೋಲ್ಡಿಂಗ್ನ ಮಾಡಿ ಐರನ್ ಮಾಡಿ ಈಗ ಎರಡನ್ನೂ ಒಂದೇ ಸೈಡ್ ಒಂದರ ಮೇಲೊಂದು ಹಾಕ್ಕೊಂಡು ಐರನ್ನ ಮಾಡಿಬಿಟ್ರೆ ಈ ರೀತಿ ಪ್ಲೀಟ್ಸ್ದು ಲೈನ್ ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಇವಾಗ ಈಸಿಯಾಗಿ ನೀವು ಫೋಲ್ಡಿಂಗ್ನ ಮಾಡ್ಕೊಂಬಿಡ್ಬೋದು. ಕೈಯಲ್ಲೂ ಕೂಡ ಮಾಡ್ಕೋಬೋದು, ಆದರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ತುಂಬಾ ಸಾಫ್ಟಾಗಿದೆ ಸೀರೆ ಅಂದರೆ ಮಾಡ್ಕೋಬೋದು. ಸ್ವಲ್ಪ ಹಾರ್ಡಾಗಿರುತ್ತೆ ನೋಡಿ, ಸಿಲ್ಕ್ ಸ್ಯಾರಿದು ಸೆರ್ಗಿನ ಪಾರ್ಟ್ ಎಲ್ಲ ಸ್ವಲ್ಪ ರಫ್ ಇರುತ್ತಲ್ಲ, ಬಾರ್ಡರ್ ಎಲ್ಲ ಜರಿ ಬಾರ್ಡರ್ ಇರುತ್ತಲ್ಲ, ಅಂಥ ಸೀರೆಗಳಿಗೆ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು.
ಈ ರೀತಿ ನಿಮಗೆ ರೈಟ್ ಸೈಡಿಂದ ಸೀರೆನ ಹಾಕ್ಕೊಂಡು ಒಂದೆರಡು ಲೈನ್ ಮಾತ್ರ ಒಳಗಡೆ ಹೋಗುತ್ತೆ, ಮಿಕ್ಕಿರೋದೆಲ್ಲ ಆಟೋಮೆಟಿಕ್ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಸೊ ನೀಟಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ನನ್ನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಾನಿಲ್ಲಿ 9 ಪ್ಲೀಟ್ಸ್ ಬರೋ ರೀತಿ ನಾನು ಐರನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ, ಇನ್ನು 12 ಗಂಟನೂ ಮಾಡ್ತಾರೆ 12 ಪ್ಲೀಟ್ಸ್ ಬರೋ ರೀತಿನೂ. ಇನ್ನು ಆ ರೀತಿ ಮಾಡಬೇಕು ಅಂದರೆ 12 ಪ್ಲೀಟ್ಸ್ ಬರೋ ರೀತಿ ನೀವು ಪಿನ್ ಮಾಡಬೇಕು ಅಂದರೆ ಇಲ್ಲಿ ನಾನು 3 ಇಂಚಷ್ಟು ಪ್ಲೀಟ್ಸ್ದು ಲೆಂತನ್ನು ತೊಗೊಂಡಿದ್ದೇನೆ, ವಿಡ್ತನ್ನು. ಸೊ ನೀವು ಅಲ್ಲಿ 1.5 ಇಂಚು ಅಥವಾ 1 ಇಂಚಷ್ಟು ನೀವು ಮಾಡಿಕೊಂಡ್ರೆ ಜಾಸ್ತಿ ನರಿಗೆಗಳು ಬರ್ತವೆ ಅಷ್ಟೇ. ಎಲ್ಲನೂ ಫೋಲ್ಡಿಂಗ್ ಆದಮೇಲೆ ಫಸ್ಟು ಕುಚ್ಚತ್ರ ಒಂದು ಪಿನ್ನನ್ನು ಹಾಕೋಬೇಕಾಗುತ್ತೆ. ಸಿಂಪಲ್ಲಾಗಿ ಜಸ್ಟ್ ಹಾಗೆಯೇ ಹಾಕ್ಕೊಳ್ಳಿ. ನಂತರ ಅದನ್ನು ಫೋಲ್ಡಿಂಗ್ನೆಲ್ಲ ಕರೆಕ್ಟಾಗಿ ಆದಮೇಲೆ ಐರನ್ನ ಮಾಡಿ ಮತ್ತೆ ನೀಟಾಗಿ ಅದನ್ನು ಅರೇಂಜ್ ಮಾಡಿಬಿಟ್ಟು ಮತ್ತೊಂದು ಸೇಫ್ಟಿ ಪಿನ್ನಿಂದ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಇದೇ ರೀತಿ ಮಧ್ಯದಲ್ಲೂ ಕೂಡ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಅಥವಾ ನೀವು ಒಂದು ಬಾಲ್ ಪಿನ್ ಏನು ಬರುತ್ತಲ್ಲ, ಸೊ ಅದರಲ್ಲಿ ಕೂಡ ಮಾಡಿಕೊಂಡು ಐರನ್ನಿಂಗ್ ಮಾಡಿ ಅದಾದಮೇಲೆ ಬಾಲ್ ಪಿನ್ನ ರಿಮೂವ್ ಮಾಡಿ ಕೊಡ್ಬೋದು. ನೀವು ಕಸ್ಟಮರ್ ಕೊಡ್ತೀರಾ ಅಂದರೆ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಪಿನ್ಸ್ ಜಾಸ್ತಿ ಇದ್ದರೆ ನೆರಿಗೆದು ಹಾಕಿ ಕೊಡಬೇಕು, ಇಲ್ಲ ಅಂದರೆ ಹಾಗೇ ಕೊಡಿ ಅಂದರೆ ಹಾಗೇ ಕೊಡ್ಬೋದು. ನಾವು ಶೋಲ್ಡರ್ ಪಿನ್ಸ್ ಏನಿರುತ್ತೆ ನೋಡಿ, ಶೋಲ್ಡರ್ದು ಲೆಂತು ಅಲ್ಲಿ ತನಕನೂ ನೀಟಾಗಿ ಅದೇ ರೀತಿ ಪಿನ್ನ ಮಾಡಿಕೊಂಡು ಶೋಲ್ಡರ್ ಹತ್ರ ನಾವು ಏನು ಪಿನ್ ಮಾಡ್ತೀವಲ್ವ, ಸೊ ಅಲ್ಲಿ ಒಂದು 1/2 ಇಂಚ್ 1/4 ಇಂಚ್ ಅಂತೀವಲ್ವ, ಸೊ ಅಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಮುಂದೆ ಚೆಸ್ಟ್ ಪ್ಲೀಟ್ಸ್ ಅನ್ನೋದು ಎಷ್ಟೇ ದೊಡ್ಡದಾಗಿ ಹರಡಿದ್ರೂ ಕೂಡ ಮೇಲೆ ಎತ್ಕೊಳ್ಳೋದು ಬರೋದಿಲ್ಲ, ನೀಟಾಗಿ ಅರೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ 1/4 ಇಂಚಷ್ಟು ನಾನು ಗ್ಯಾಪನ್ನು ಬಿಟ್ಟು ಒಂದು ಪಿನ್ನಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಚೆಸ್ಟ್ ಪ್ಲೀಟ್ಸ್ಗಳನ್ನ ನಾವು ಅರೇಂಜ್ ಮಾಡ್ಕೋಬೇಕು. ಫಸ್ಟಿಗೆ ಒಂದು 2 ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾವು ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. 1 ಇಂಚ್ ಬಿಟ್ಟರೆ ನಾವು ತುಂಬ ಚಿಕ್ಕ ಬಂದುಬಿಡುತ್ತೆ. ಹಾಗೆಯೇ ನೀವು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಚೆಸ್ಟ್ ಲೆಂತು ಹಾಗೆಯೇ ಅಗಲನೂ ಕೂಡ ತೊಗೋಬೇಕಾಗುತ್ತೆ. ಅಥವಾ ಒಂದು ಟೇಪಿಂದ ಮೆಜರ್ಮೆಂಟ್ ತೊಗೊತಿಲ್ಲ, ಒಂದು ಅಂದಾಜು ಮೇಲೆ ಮಾಡ್ತೀವಿ ಅನ್ನೋದಾದರೆ ಒಂದು ಮೊಣಕೈ ಏನಿರುತ್ತಲ್ವ, ಸೊ ಆ ಲೆಂತಿಗೆ ನಾವು ಅಗಲ ಮತ್ತು ಉದ್ದನ ನಾವು ಪಿನ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ನೀಟಾಗಿ 2 ಇಂಚ್ ಗ್ಯಾಪ್ಗೆ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತು ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಟೈಟ್ ಮಾಡ್ಕೊಬಿಟ್ಟು ನೀವು ನೀಟಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ, ಕರೆಕ್ಟಾಗಿ ಲೆಂತ್ ಇದೆಯಾ ಅಥವಾ ವಿಡ್ತ್ ಇದೆಯಾ ಅಂತ. ನಾರ್ಮಲಾಗಿ ಎಲ್ರಿಗೂ 34, 36 ಹಾಗೆಯೇ 28 ಈ ಚೆಸ್ಟ್ ಸೈಜ್ ಇರೋರಿಗೆಲ್ಲರಿಗೂ ನಾರ್ಮಲ್ 10 ಇರುತ್ತೆ ಲೆಂತ್ ಆಗಿರ್ಬೋದು, ಅಗಲ ಆಗಿರ್ಬೋದು. ಅಥವಾ 11 ಹೆಚ್ಚು ಅಂದರೆ 11 ಹಾಕ್ಕೊಂಡ್ರೆ ಸಾಕು, ಪ್ರತಿಯೊಬ್ಬರಿಗೂ ಸೇಮ್ ಸೈಜೇ ಇರುತ್ತೆ. ಸೊ ಎಲ್ಲನೂ ಈ ರೀತಿ 2 ಇಂಚಿಗೆ ಗ್ಯಾಪ್ ಬರೋ ರೀತಿ ನಾನು ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಐರನ್ನ ಮಾಡ್ಕೊತಾ ಇದ್ದೀನಿ. ಸೊ ಸೇಮ್ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಇದೇ ರೀತಿಯೇ ಇರುತ್ತೆ. ಸ್ವಲ್ಪ ಒಂದು 1/2 ಇಂಚ್ 1 ಇಂಚಲ್ಲಿ ಗ್ಯಾಪ್ ಇರುತ್ತೆ ಅಷ್ಟೇ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮೊದಲೇ ಒಂದು 2 ಮಿನಿಟ್ಸಲ್ಲೆಲ್ಲ ನಾವು ಸ್ಯಾರಿನ ಡ್ರೇಪ್ ಮಾಡ್ಕೊಬಿಡ್ಬೋದು. ಕೆಲವೊಂದು ಫಂಕ್ಷನಲ್ಲಿ ಗಡಿಬಿಡಿ ಇರುತ್ತೆ, ಯಾವುದೇ ಒಂದು ಫಂಕ್ಷನಲ್ಲಿ ಎಷ್ಟೇ ಪ್ರಿಪೇರ್ ಆಗಿದ್ರೂ ಕೂಡ ತುಂಬಾ ಕೆಲಸಗಳಿರುತ್ತೆ. ಸೊ ಅಂಥ ಟೈಮಲ್ಲಿ ಸೀರೆಗಳನ್ನ ನಾವು ಉಟ್ಕೊಳ್ಳೋದಕ್ಕೆ ಒಂದು 20 ಮಿನಿಟ್ಸ್ 1/2 an hour ತೊಗೊತೀವಿ ಅಂದರೆ ತುಂಬಾ ಟೈಮ್ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಮಾಡಿದ್ರೆ ಜಸ್ಟ್ ಪಿನ್ ಹಾಕ್ಕೊಂಡು ಸಿಕ್ಕಿಸ್ಕೊಂಡು ಹೋಗ್ಬಿಡ್ಬೋದು. ಅಷ್ಟು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಈ ರೀತಿ ಒಂದು ಸೇಫ್ಟಿ ಕ್ಲಾತ್ ಕೂಡ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ಹಾಕ್ಕೊಂಡು ತುಂಬಾ ಹೀಟ್ ಜಾಸ್ತಿ ಆಗ್ತಿದೆ ಅಂದಾಗ ಈ ರೀತಿ ನಾವು ಹಾಕ್ಕೊಂಡು ಐರನ್ನ ಮಾಡ್ಕೋಬೇಕಾಗುತ್ತೆ. ಸ್ಟೀಮ್ ಐರನ್ ಮಾಡುವಾಗ ಈ ರೀತಿ ಸೇಫ್ಟಿ ಕ್ಲಾತ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಕೆಲವೊಂದು ಸಲ ಸೀರೆಗಳೇನಾದ್ರು ತುಂಬ ಹೀಟ್ ಮಾಡಿದ್ರೆ ಮಾತ್ರ ನೀಟಾಗಿ ಐರನ್ ಕೂರೋದು. ಅಂಥ ಟೈಮಲ್ಲಿ ಈ ರೀತಿ ಸೇಫ್ಟಿ ಕ್ಲಾತ್ನ ಹಾಕ್ಕೊಂಡು ನಾವು ಐರನ್ನ ಮಾಡ್ಕೋಬೇಕು. ಸೇಮ್ ಈಗ ಆ್ಯಸ್ ಇಟ್ ಈಸ್ ನಾನು ಚೆಸ್ಟ್ ಪ್ಲೀಟ್ಸ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಶೋಲ್ಡರ್ ಟು ಹಿಪ್ವರೆಗೂ ಸೇಮ್ ಅದೇ ರೀತಿ ನಾವು ಐರನ್ನ ಮಾಡ್ಕೋಬೇಕಾಗುತ್ತೆ. ಅದೇ ಲೆಂತಲ್ಲಿ ಸ್ವಲ್ಪ ಗ್ಯಾಪ್ ಅಗಲನ ಮಾಡಿಕೊಂಡು ನಂತರ ನೆರಿಗೆಗಳು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೆರಿಗೆಯನ್ನು ಮಾಡಿಕೊಂಡು ಒಂದು ಪಿನ್ ಅರೇಂಜ್ ಮಾಡಿಕೊಂಡು ನಂತರ ಅದಕ್ಕೆ ಅದನ್ನು ಕೂಡ ನಾವು 1/4 ಇಂಚಷ್ಟು ಶೋಲ್ಡರ್ ಹತ್ರ ಅರೇಂಜ್ ಸ್ವಲ್ಪನೇ ಗ್ಯಾಪನ್ನು ಬಿಟ್ಬಿಟ್ಟು ಪಿನ್ ಮಾಡ್ಕೊಂಡಿದ್ದಲ್ವ, ಇಲ್ಲಿ 1/2 ಇಂಚನ್ನು ಬಿಟ್ಟರೆ ನಮಗೆ ನೀಟಾಗಿ ನೆರಿಗೆಗಳು ಕೂರುತ್ತೆ. ಸೊ ಇಲ್ಲಿ ನಾನು ಎಲ್ಲ ನೆರಿಗೆಗಳು ಇಲ್ಲೂ ಕೂಡ 7 ರಿಂದ 8 ನೆರಿಗೆಗಳನ್ನ ನಾನು 1/2 ಇಂಚ್ ಗ್ಯಾಪನ್ನು ಬಿಟ್ಟು ಒಂದು ಪಿನ್ನನ್ನು ಮಾಡ್ಕೊತಾ ಇದ್ದೀನಿ. ಆವಾಗ ನೀಟಾಗಿ ಅಂದರೆ ತುಂಬ ನೀಟಾಗಿ ಕೂರುತ್ತೆ. ಮೇಲ್ಗಡೆ ಒಂದು ಸೇಫ್ಟಿ ಪಿನ್ನನ್ನು ಲಾಕ್ ಮಾಡಿ, ಕೆಳಗಡೆ ಅಂದರೆ ಮೇಲ್ಗಡೆ ಪಿನ್ ಏನು ಮಾಡಿರ್ತೀವಲ್ವ ಅಲ್ಲಿಂದ ಕೆಳಗಡೆ 1 ಫೀಟಷ್ಟು ಜಾಗನ ಬಿಟ್ಟು ಮಧ್ಯದಲ್ಲಿ ಮತ್ತೊಂದು ಪಿನ್ನನ್ನು ಅರೇಂಜ್ ಮಾಡ್ಕೊಳ್ಳಿ. ಆಗ ಮೇಲ್ಗಡೆ ಪಿನ್ನನ್ನು ರಿಮೂವ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀಟಾಗಿ ಐರನ್ಸು ಮತ್ತು ಪ್ಲೀಟ್ಸ್ ಎಲ್ಲ ಕರೆಕ್ಟಾಗಿ ಕೂತಿರುತ್ತೆ. ಬೇಕಂದರೆ ಎಕ್ಸ್ಟ್ರಾ ನಿಮಗೆ ಪರ್ಫೆಕ್ಟಾಗಿ ಬೇಕಂದರೆ ಮೇಲ್ಗಡೆ ಕೂಡ ಒಂದು ಆ್ಯಡ್ ಮಾಡ್ಕೊಂಡಿರ್ಬೋದು, ಪಿನ್ನನ್ನು ಹಾಕ್ಕೊಂಡಿರ್ಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು.
ಇದನ್ನು ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ. ಒಂದೇ ಸಲ ನಾವು ಪರ್ಫೆಕ್ಟಾಗಿ ಮಾಡಲಿಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಹೊಸೊಬ್ಬರು ಫಸ್ಟ್ ಟೈಮ್ ಮಾಡ್ತಿರೋರು ಸುಮಾರು 1 hour ಆದರೂ ಟೈಮ್ ತೊಗೊತಾರೆ ಕಲೀಲಿಕ್ಕೆ. ಸೊ ಇದು ಅದಾದಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಜಸ್ಟ್ ಒಂದು 50 ಮಿನಿಟ್ಸಲ್ಲೆಲ್ಲ ಒಂದು ಸೀರೆಗಳನ್ನ ನಾವು ಐರನ್ ಮಾಡಿ ಪ್ಲೀಟ್ಸ್ನ ಮಾಡಿ ರೆಡಿ ಮಾಡಿ ಕೊಟ್ಬಿಡ್ಬೋದು. ನಂತರ ಈ ರೀತಿ ಮೊದಲಿಗೆ ಮೇಲ್ಗಡೆ ಐರನ್ನ ಮಾಡಿ ಎತ್ತಿಟ್ಕೊಂಡು ಒಂದು ವೆಯ್ಟಿಗೋಸ್ಕರ ನೀವು ಕ್ಲಿಪ್ನ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನನಗೆ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ವೆಯ್ಟಿಗೆ. ಇನ್ನು ಕೆಳಗಡೆ ನಾವು ಐರನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ಲೀಟ್ಸ್ಗಳನ್ನ ಇಲ್ಲೂ ಕೂಡ ಅರೇಂಜ್ ಮಾಡ್ಕೋಬೇಕು. ಇದರಲ್ಲೂ 3-4 ಥರ ಸೀರೆಗಳನ್ನ ಫೋಲ್ಡಿಂಗ್ ಮಾಡಿದ್ದೆ. ಪ್ಲಫಿ ಫೀಟ್ಸ್ ಆಗಿರ್ಬೋದು, ಬಾಕ್ಸ್ ಫೋಲ್ಡಿಂಗ್ ಪ್ಲಫಿ ಫೀಟ್ಸ್ ಆಗಿರ್ಬೋದು, ಅಥವಾ ಲೆಂತ್ ಆಗಿರ್ಬೋದು, ಹ್ಯಾಂಗರ್ ಫೋಲ್ಡಿಂಗ್ ಆಗಿರ್ಬೋದು. ಸುಮಾರು ಒಂದು 3-4 ಥರ ಸ್ಯಾರಿನ ಫೋಲ್ಡಿಂಗ್ ಮಾಡೋದಿದೆ. ನಾನಿಲ್ಲಿ ಬರೀ ಬಾಕ್ಸ್ ಫೋಲ್ಡಿಂಗ್ ಅಷ್ಟೇ ಶೇರ್ ಮಾಡಿರೋದು. ಪ್ಲಫಿ ಫ್ಲೀಟ್ಸ್ನೂ ಕೂಡ ಆರಾಮಾಗಿ ಸೇಮ್ ಇದೇ ಮೆಥಡ್ನಲ್ಲಿ ಸ್ವಲ್ಪ 1-2 ಸಲ ಚೇಂಜಸ್ ಇದೆ ಕೆಳಗಡೆ ಪ್ಲೀಟ್ಸ್ ಮಾಡುವಾಗ ಅಷ್ಟೇ. ಅದು ಕೂಡ ಚೆನ್ನಾಗಿ ಮಾಡ್ಕೋಬೋದು. ಈಗ ಕೆಳಗಡೆನೂ ಕೂಡ ಸ್ವಲ್ಪ 1 ಇಂಚ್ ಗ್ಯಾಪನ್ನು ಹಗಲನ್ನು ಬಿಟ್ಬಿಟ್ಟು ನರಿಗೆಗಳನ್ನ ಕೂರಿಸ್ಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ನಾವು ಫಸ್ಟಿಗೆ ಸೆರ್ಗಿನ ಪಾರ್ಟ್ ಏನು ಮಾಡಿರ್ತೀವಲ್ವ, ಸೊ ಅದ್ರ ಮೇಲ್ಗಡೆನೇ ಕೂಡ ಐರನ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು, ಇಲ್ಲ ಅಂದರೆ ಅದನ್ನು ಕೆಳಗಡೆ ಹಾಕಿ ನೀವು ಜಸ್ಟ್ ನೆರಿಗೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟು ಹಾಗೆಯೇ ಕೆಳಗಡೆ ನರಿಗೆ ಎರಡೂ ಕೂಡ ರೆಡಿಯಾಗಿದೆ. ಇದನ್ನು ಈ ರೀತಿ ಶೋಲ್ಡರ್ ಮೇಲೆ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಫುಲ್ ಕರೆಕ್ಟಾಗಿ ಕಂಪ್ಲೀಟಾಗಿ ನೀಟಾಗಿ ಬಂದಿದೆ. ಶೋಲ್ಡರಲ್ಲಾಗಿರ್ಬೋದು, ನೆರಿಗೆಯಲ್ಲಾಗಿರ್ಬೋದು ಚೆನ್ನಾಗಿ ಐರನಿಂಗ್ ಕೂಡ ಕೂತಿರೋದ್ರಿಂದ ನಾವು ಎಷ್ಟೇ ಶೇಕ್ ಮಾಡಿದ್ರೂ ಹೇಗೆ ಕೆಳಗಡೆ ಬಿಟ್ಟರೂ ಕೂಡ ಐರನಿಂಗ್ ಹಾಳಾಗಲ್ಲ. ಇವಾಗ ನೋಡ್ತಾ ಇರ್ಬೋದು ಮೇಲ್ಗಡೆ ಪಾರ್ಟ್ ರೈಟ್ ಸೈಡ್ ಇತ್ತಲ್ವ, ಸೊ ಅದನ್ನು ಲೆಫ್ಟಿಗೆ ತೊಗೊಂಡಿದ್ದೀನಿ. ಕೆಳಗಡೆದು ನರಿಗೆ ಪಾರ್ಟ್ ಏನಿತ್ತಲ್ಲ, ಸೊ ಆ್ಯಸ್ ಇಟ್ ಈಸ್ ಮೊದಲು ಐರನ್ ಮಾಡುವಾಗ ಹೇಗೆ ಇಟ್ಕೊಂಡು ಅದೇ ರೀತಿ ಇಟ್ಕೊಂಡು ಮೇಲ್ಗಡೆ ಶೋಲ್ಡರ್ದು ಸೆರ್ಗನ್ ಪಾರ್ಟ್ ಮಾತ್ರ ಉಲ್ಟಾ ಆಗಿರುತ್ತೆ. ಸೊ ಈಗ ಕೆಳಗಡೆ ಮೊದಲಿಗೆ ಫ್ರಂಟಿಗೆ ಸಿಗಿಸ್ಕೋಬೇಕಾಗಿರುತ್ತಲ್ವ ಸೀರೆನ, ಅದನ್ನು ಉಲ್ಟಾ ಹಾಕೊಂಡಿದ್ದೀನಿ. ಕಂಪ್ಲೀಟಾಗಿ ಈಗ ಸೀರೆ ಉಲ್ಟಾ ಆಗಿದೆ. ಫ್ರಂಟಲ್ಲಿರೋವಂಥದ್ದು ಬ್ಯಾಕ್ ಹೋಗಿದೆ, ಬ್ಯಾಕಲ್ಲಿರೋದು ಫ್ರಂಟಿಗೆ ಬಂದಿದೆ. ಈಗ ನೋಡ್ತಾ ಇರ್ಬೋದು ನೆರಿಗೆ ಪಾರ್ಟು ಫಾಲ್ ಹಾಕಿರ್ತೀವಲ್ವ, ಅದು ನಮ್ಮ ರೈಟ್ ಸೈಡಿಗೆ ಬರಬೇಕು, ಮೇಲ್ಗಡೆ ಪಾರ್ಟು ಲೆಫ್ಟ್ ಸೈಡಿಗೆ ಬರಬೇಕು. ನಿಮಗೆ ಆಪೋಸಿಟಾಗಿ ನಿಮಗೆ ಉಲ್ಟಾ ಅನಿಸುತ್ತೆ. ಸೊ ಸರಿಯಾಗಿ ಇನ್ನೊಂದು ಸಲ ವೀಡಿಯೋಸ್ನ ನೋಡ್ಕೊಳ್ಳಿ. ನಂತರ ನರಿಗೆಗಳೇನಿರ್ತಲ್ವ, ಸೊ ಅದು ನನ್ನ ಕಡೆ ಇರೋವಂಥದ್ದು ಅದನ್ನು ಆಪೋಸಿಟಾಗಿ ಅಂದರೆ ಕ್ಯಾಮ್ರಾ ಕಡೆಗೆ ನಾನು ಟರ್ನ್ ಮಾಡಿದ್ದೀನಿ. ಬಾಕ್ಸ್ ಫೋಲ್ಡಿಂಗಿಗೆ ಇದೇ ರೀತಿ ಮಾಡಬೇಕು. ಪ್ಲಫಿ ಫ್ಲೀಟ್ಸ್ಗೂ ಕೂಡ ಸೇಮ್ ಮಾಡಬೇಕು. ಪ್ಲಫಿ ಫ್ಲೀಟ್ಸಲ್ಲಿ ನಿಮಗೆ ನೀಟಾಗಿ ಫ್ಲಫಿಯಾಗಿ ಫ್ರೆಶ್ ಆಗಿದೆ ಅನ್ನೋ ರೀತಿ ಆದರೆ ಒಳಗಡೆ ಐರನ್ನ ಮಾಡಬೇಕಾಗುತ್ತೆ. ಸ್ಯಾರಿ ಉಲ್ಟಾ ಐರನ್ನ ಮಾಡಿದ್ರೆ ಫ್ರಂಟಲ್ಲಿ ನರಿಗೆಗಳು ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ಸ್ಯಾರಿ ಉಲ್ಟಾ ಹಾಕಿ ಆ ನಂತರ ಅದನ್ನು ನನ್ನ ಸೈಡ್ ಇರೋವಂಥ ನರಿಗೆಗಳನ್ನ ನಿಮ್ಮ ಸೈಡ್ ಅಂದರೆ ಕ್ಯಾಮ್ರಾ ಸೈಡನ್ನ ಟರ್ನ್ ಮಾಡಿ ಮತ್ತೊಂದು ಸಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಐರನ್ನಿಂಗ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಎಷ್ಟು ಲೆಂತ್ ಬೇಕು ಬಾಕ್ಸ್ ಫೋಲ್ಡಿಂಗ್ ಮಾಡಲಿಕ್ಕೆ, ಎಷ್ಟು ಅಗಲ ಬೇಕು ಅಷ್ಟನ್ನು ನೋಡಿಕೊಂಡು ಇಲ್ಲಿ 3 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು. ನಂತರ ಈ ನರಿಗೆ ಪಾರ್ಟ್ ಅಂದರೆ ಮೇಲ್ಗಡೆ ಸೆರಗ್ ಪಾರ್ಟ್ ಇರುತ್ತಲ್ಲ, ಸೊ ನಮ್ಮ ಮೊಳಕೈ ಎಷ್ಟು ಅಗಲನ ಲೆಂತನ್ನು ತೊಗೊಂಡಿದ್ದೀನಿ. ಆ ಫೋಲ್ಡಿಂಗಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡ್ಕೊಳ್ಳಿ. ನೀವು ಎಷ್ಟು ಅಗಲಕ್ಕೆ ಮಡ್ಚ್ಕೊಂಡಿರ್ತೀರಲ್ವ ಸ್ಯಾರಿನ, ಅಷ್ಟು ಲೆಂತನ್ನು ತೊಗೊಂಡು ಸೆರ್ಗಿನ ಪಾರ್ಟ್ನ ಇಲ್ಲೂ ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಹಾಗೆಯೇ 1 feet 4 inches ಗ್ಯಾಪನ್ನು ಬಿಟ್ಟರೆ ಸಾಕಾಗುತ್ತೆ, ನೀಟಾಗಿ ಬರುತ್ತೆ. ಅಷ್ಟು ಲೆಂತನ್ನು ತೊಗೊಂಡು ಬ್ಯಾಕ್ ಸೈಡ್ ಆದರೂ ಹಾಕೋಬೋದು ಅಥವಾ ಫ್ರಂಟ್ ಸೈಡ್ ಆದರೂ ಹಾಕೋಬೋದು. ನಾನಿಲ್ಲಿ ಫ್ರಂಟಿಗೆ ಹಾಕ್ತಾಯಿದ್ದೀನಿ. ಅನಂತರ ಉಳಿದಿರೋ ಅಂಥ ಶೋಲ್ಡರ್ ಟು ಹಿಪ್ ಪ್ಲೀಟ್ಸ್ವರೆಗೆ ನಾವು ಏನು ಐರನಿಂಗ್ ಮಾಡಿರ್ತೀವಲ್ವ, ಸೊ ಅದನ್ನು ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಾದ್ರು ಬಟ್ಟೆ ಈ ರೀತಿ ಫೋಲ್ಡಿಂಗ್ ಮಾಡಿರೋದಕ್ಕಿಂತ ಜಾಸ್ತಿ ಆಚೆ ಬಂದಿದೆ ಅಂದರೆ ಒಳಗಡೆ ಈ ರೀತಿ ಕವರ್ ಮಾಡ್ಕೊಳ್ಳಿ ಅಷ್ಟೇ. ಅದರಿಂದ ಯಾವುದೇ ರೀತಿ ನರಿಗೆ ಅಥವಾ ಸೆರಗು ಏನೂ ಹಾಳಾಗೋದಿಲ್ಲ, ಎಲ್ಲನೂ ಕರೆಕ್ಟಾಗೇ ಇರುತ್ತೆ. ಮುಂದೆ ಇರೋವಂಥ ಚೆಸ್ಟ್ ಪ್ಲೀಟ್ಸನ್ನು ಬಿಟ್ಟು ಹಾಗೆಯೇ ಬಿಡಬೇಕು. ನಂತರ ರೈಟ್ ಸೈಡಿಂದ ಲೆಫ್ಟಿಗೆ ಫೋಲ್ಡ್ ಮಾಡಬೇಕಾಗುತ್ತೆ. ನಿಮ್ಮ ರೈಟ್ ಸೈಡಿಂದ ಲೆಫ್ಟಿಗೆ ಫೋಲ್ಡ್ ಮಾಡಬೇಕಾಗುತ್ತೆ. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. 1-2 ಸೀರೆ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ರೈಟ್ ಸೈಡಿಂದ ಲೆಫ್ಟಿಗೆ ಒಂದು ಫೋಲ್ಡ್ ಮಾಡಿ ಚೆಸ್ಟ್ ಪ್ಲೀಟ್ಸ್ ಎಷ್ಟಾಗಲೇ ಇರುತ್ತಲ್ವ, ಸೊ 10 inch ಅಷ್ಟಿಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಲೆಫ್ಟಿಂದ ರೈಟಿಗೆ ಫೋಲ್ಡ್ ಮಾಡಿ ಉಳಿದಿರೋ ಅಂಥ ಸೀರೆನ ಈ ರೀತಿ ಒಳಗಡೆ ಕವರ್ ಮಾಡ್ಕೋಬೇಕಷ್ಟೇ. ಸೊ ಇದನ್ನು ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನಾವು ಒಳಗಡೆ ನರಿಗೆ ಅಂದರೆ ಸೆರ್ಗಿನ ಪಾರ್ಟ್ ಏನಿರ್ತಲ್ವ ಚೆಸ್ಟ್ ಪ್ಲೀಟ್ಸು, ಅದನ್ನು ಸ್ವಲ್ಪ ರೈಟ್ ಸೈಡಿಗೆ ಆದಂಗೆ ಇಟ್ಕೋಬೇಕು. ಸೊ ಅದನ್ನು ಒಂದು 10 inch ಈ ರೀತಿ ರೈಟಿಂದ ಲೆಫ್ಟಿಗೆ ಫೋಲ್ಡ್ ಮಾಡಿ
ಅಗೇನ್ ಉಳಿದಿರೋ ಅಂಥ ಲೆಫ್ಟ್ ಸ್ಯಾರಿನ ಹಾಫ್ ಈ ರೀತಿ ಮೊದಲೇ ಫೋಲ್ಡ್ ಮಾಡ್ಕೊಳ್ಳಿ ಅಥವಾ ನಂತರನಾದ್ರು ಫೋಲ್ಡ್ ಮಾಡ್ಬೋದು. ಅದೇ ರೀತಿ ಈ ಮೊದಲು ಹೇಗೆ ಹಾಕಿದ್ವೋ ಅದೇ ರೀತಿ ಅದನ್ನು ಕೂಡ ಅದ್ರ ಮೇಲ್ಗಡೆ ಪ್ಲೇಸ್ ಮಾಡಿಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಈಗ ನೋಡಿ ಕರೆಕ್ಟಾಗಿ ಆಗಿದೆ. ಫಸ್ಟಿಗೆ ರೈಟ್ ಸೈಡಿಂದ ಇರೋವಂಥ ಸೀರೆಗಳನ್ನ ಸೀರೆನ ಹಾಕಬೇಕು. ನಂತರ ಲೆಫ್ಟ್ ಸೈಡಲ್ಲಿರೋವಂಥ ಸೀರೆನ ಹಾಕಬೇಕು. ಈಗ ಚೆಸ್ಟ್ ಪ್ಲೀಟ್ ಫ್ರಂಟಾಗಿ ಬರಬೇಕು ಅಂದರೆ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನಾವು ಸೀರೆ ಸೆರ್ಗಿನ ಪಾರ್ಟ್ ಏನಿರುತ್ತಲ್ವ, ಸೊ ಅದು ಉಲ್ಟಾ ಇರುತ್ತೆ, ಸ್ಯಾರಿ ಕೆಳಗಡೆ ಇರುತ್ತೆ. ಹಾಗಾಗಿ ಮೇಲ್ಗಡೆ ಬಾಕ್ಸ್ ಫೋಲ್ಡಿಂಗ್ ಮಾಡಿರ್ತೀವಲ್ವ ಅದನ್ನು ಉಲ್ಟಾ ತಿರುಗಿಸಿದ್ರೆ ನಮಗೆ ಪರ್ಫೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಇದನ್ನು ಇನ್ನೊಂದು ರೀತಿ ಕೂಡ ಫೋಲ್ಡ್ ಮಾಡ್ಬೋದು. ಒಂದೇ ದಿನ ಎರಡನ್ನೂ ತೋರಿಸಿದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಿಲ್ಲ. ನಂತರ ಈ ಸೆರ್ಗನ್ನು ಈ ರೀತಿ ಫುಲ್ ಫೋಲ್ಡ್ ಮಾಡಿಕೊಂಡು ಒಂದೆರಡು ಸುತ್ತು ಬರೋ ರೀತಿ ಸುತ್ತಬೇಕಾಗುತ್ತೆ. ನಂತರ ಇಲ್ಲ ಅಥವಾ ಹಾಗೂ ಬೇಡ ಅನ್ನೋರು ಒಳಗಡೆ ಫೋಲ್ಡ್ ಮಾಡಿ ಪಿನ್ ಮಾಡಿದ್ರೂ ಆಗುತ್ತೆ. ಇವಾಗ ಮಧ್ಯದಲ್ಲಿ ಮತ್ತೆ ಒಂದು ಪಿನ್ನನ್ನು ಮೇಲ್ಗಡೆ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ರೆ ಸೀರೆ ನಾವು ಎಷ್ಟೇ ಶೇಕ್ ಮಾಡಿದ್ರೂ ಕೂಡ ಕೆಳಗಡೆ ಬೀಳೋದಾಗಿರ್ಬೋದು ಅಥವಾ ಪ್ಲೀಟ್ಸು ಕಳ್ಚ್ಕೊಳ್ಳೋದಾಗಿರ್ಬೋದು ಇದು ಆಗೋದಿಲ್ಲ. ಪರ್ಫೆಕ್ಟ್ ಆಗಿರುವಂಥ ಬಾಕ್ಸ್ ಫೋಲ್ಡಿಂಗ್ ರೆಡಿಯಾಗಿದೆ. ಇದನ್ನು ಎಲ್ಲಿಂದ ಎಲ್ಲಿ ತನಕನಾದ್ರು ಬೇಕಾದ್ರೂ ನಾವು ಕ್ಯಾರಿ ಮಾಡ್ಬೋದು. ಇದನ್ನು ಹೀಗೆ ಇಟ್ಟರೆ ಸ್ವಲ್ಪ ಮೆಸ್ಸಿ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಟ್ರಾನ್ಸ್ಪರೆಂಟ್ ಕವರ್ ಸಿಗುತ್ತೆ ನಿಮಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ದು, ಅದರಲ್ಲಿ ಹಾಕಿ ಕಸ್ಟಮರ್ಗೆ ನೀವು ಕಳಿಸ್ಕೊಡ್ಬೋದು. ಇದಕ್ಕೆ ನಾನು ಚಾರ್ಜಸ್ ಮಾಡೋದಾದರೆ 250 ಚಾರ್ಜ್ ಮಾಡ್ತೀನಿ. ಕೆಲವೊಬ್ಬರು ಒಂದು 500 ತನಕನೂ ಕೂಡ ಮಾಡ್ತಾರೆ. ಸೊ ಜಸ್ಟ್ ನಾನಿಲ್ಲಿ 250 ಅಷ್ಟೇ. ಯಾರಿಗಾದರೂ ಎನ್ಕ್ವೈರೀಸ್ ಮಾಡೋದಿದೆ ಇನ್ಸ್ಟಾಗ್ರಾಮ್ ಮುಖಾಂತರ ಎನ್ಕ್ವೈರಿ ಮಾಡ್ಬೋದು, ಅಥವಾ ನೀವೇ ಮನೆಯಲ್ಲಿ ಕೂಡ ಆರಾಮವಾಗಿ ಈ ರೀತಿ ಮಾಡ್ಕೊಬೋದು. ಸೊ ತುಂಬ ದಿನ ಹಿಂಗೆ ಫೋಲ್ಡ್ ಮಾಡಿ ಇಟ್ಟು ಯೂಸ್ ಮಾಡೋದಾದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದು ವೀಕ್ ಒಳಗಡೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಸ್ಯಾರಿ ಕೂಡ ಹಾಳಾಗೋದಿಲ್ಲ. ಇದಿಷ್ಟು ಇವತ್ತಿನ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ವಿಡಿಯೋ. ಹೇಗನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕಮೆಂಟ್ನ ಮೂಲಕನೇ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.